ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕಲ್ಲಿ ಲೆಹೆಂಗಾ ಮಾಡ್ತಾ ಇದ್ದೀನಿ. ಸೊ ಲೆಹೆಂಗಾಗೆ ಏನಪ್ಪ ಅಂದರೆ, ಲೆಹೆಂಗಾಗೆಲ್ಲ ದೊಡ್ಡ ಬಾರ್ಡರ್ ಇದೆ, ತುಂಬ ಚೆನ್ನಾಗಿರುತ್ತೆ. ಬಟ್ ಕೆಲವೊಂದು ಸ್ಯಾರಿ ಬರುತ್ತೆ ಸ್ಮಾಲ್ ಬಾರ್ಡರ್ ಇರುತ್ತೆ. ಈ ರೀತಿ ನಾನು ಆಲ್ಮೋಸ್ಟ್ ಬಾರ್ಡರ್ ಅರ್ಧ ಸ್ಯಾರಿ ಫುಲ್ಲು ಬಾರ್ಡರ್ ಇರೋ ಲೆಹೆಂಗಾಸ್ ಜಾಸ್ತಿ ಸ್ಟಿಚ್ ಮಾಡಿರೋದು. ಏನಕ್ಕೆ ಸ್ವಲ್ಪ ಹೈಟ್ ಇರೋರಿಗೆ, ಈ ಥರದವ್ರಿಗೆಲ್ಲ ಲಾಂಗ್ ಆಗಿ ಬಾರ್ಡ್ರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಲೆಹೆಂಗಾ ಅಂದರೆ ಬಾರ್ಡರ್ ದೊಡ್ಡದಾಗಿದ್ದಷ್ಟು ಚೆನ್ನಾಗಿ ಕಾಣುತ್ತೆ. ಒಂದೊಂದು ಸರಿ ಸ್ಮಾಲ್ ಸೈಜ್ ಬಾರ್ಡರ್ ಬರುತ್ತೆ. ಆ ಟೈಮಲ್ಲಿ ನಾವು ಇದನ್ನು ದೊಡ್ಡ ಬಾರ್ಡರ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು, ಸ್ಯಾರಿ ಫುಲ್ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಇದೇ ತಿಂಗಳು 18ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರುವಾಗ್ತಾ ಇದೆ. ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡಿ. ಸಿಂಪಲಾಗಿ ಹೇಳಬೇಕಂದ್ರೆ ಇದರಲ್ಲಿ ಬೋಟ್ ನೆಕ್ ಇರುತ್ತೆ, ಹಾಫ್ ಕಾಲರ್ ನೆಕ್ ಬ್ಲೌಸ್ ಇರುತ್ತೆ, ಫುಲ್ ಕಾಲರ್ ನೆಕ್ ಚೂಡಿದಾರ್ ಯೂನಿಫಾರ್ಮ್ ಇರುತ್ತೆ, ಪ್ರಿನ್ಸೆಸ್ ಕಟ್ ಬ್ಲೌಸ್ ಇರುತ್ತೆ, ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್ ಇರುತ್ತೆ, ಕಟೋರಿ ಬ್ಲೌಸ್ ಇರುತ್ತೆ. ಹಾಗೆ 2 ಥರ ಗೌನ್, ಒಂದು ಅಂಬ್ರೆಲಾ ಗೌನ್, ಒಂದು ಸ್ಯಾರಿನಲ್ಲಿ ಮಾಡುವಂತಹ ಟ್ರೆಡಿಷ್ನಲ್ ಗೌನ್. ಸೊ ಇದಿಷ್ಟು ಇರುತ್ತೆ. ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ, ಪ್ರತಿಯೊಂದಕ್ಕೂ ಕಟ್ಟಿಂಗ್ ಇರುತ್ತೆ, ಪ್ರತಿಯೊಂದು ಸ್ಟಿಚಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ. ಇವಾಗ ಬೋಟ್ ನೆಕ್ ಅಂತ ಬಂದರೆ ಅದಕ್ಕೆ ಯಾವುದೇ ಸೈಜ್ ಕೊಟ್ಟರು ನೀವು ಹೇಗೆ ಮಾಡಬೇಕು ಅನ್ನೋದ್ರದ್ದು ನೋಟ್ಸ್ ಇರುತ್ತೆ. ಕಾಲರ್ ನೆಕ್ ಅಂತ ಬಂದರೆ ನಿಮ್ಗೆ ಯಾವುದೇ ಸೈಜ್ ಕೊಟ್ಟರು ನೀವು ಅಲ್ಲಿ ನೆಕ್ ವಿಡ್ತ್ ಇದೆಲ್ಲ ಹೇಗೆ ಇಟ್ಕೊಳ್ಬೇಕು ಸೊ ಅನ್ನೋದು ಡೀಟೇಲ್ ನೋಟ್ಸ್ ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಆಗ್ತಿರೋ ನಂಬರ್ನ ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಆಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು. ಇದು ಬಂದು 3 ತಿಂಗಳು ಕೋರ್ಸ್ ಆಗಿರುತ್ತೆ. 3 ತಿಂಗಳ ಕೋರ್ಸ್ಗೆ 3,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಓಕೆನಾ? ಸೊ ಬನ್ನಿ ನಮ್ಮ ಟಾಪಿಕ್ನ ಶುರು ಮಾಡೋಣ. ಸೊ ಇವ್ರದ್ದು ಲೆಹೆಂಗಾ ಬಂದು 40, ಲೆಂತ್ ಬಂದು 40 ಇದೆ. ಸೊ 40 ರೆಡಿ, ಲೆಂತ್ ಫುಲ್ಲು 40ನಲ್ಲಿ 2 ಇಂಚ್ ಮೈನಸ್ ಮಾಡಬೇಕು. ಸೊ 38 ಆಗುತ್ತೆ. ಏನಕ್ಕೆ 2 ಇಂಚಿಗೆ ಬೆಲ್ಟ್ ಕೊಡ್ತೀವಿ ಮೇಲ್ಗಡೆ. ಸೊ 38 ಆಗುತ್ತೆ. 38ಗೆ 1/2 ಇಂಚು ಸೇರಿಸ್ಕೊಬೇಕು. ಮೇಲ್ಗಡೆ ಬೆಲ್ಟ್ ಅಟ್ಯಾಚ್ ಮಾಡೋಕ್ಕೆ 1/2 ಇಂಚು ಬೇಕಾಗುತ್ತೆ. ಓಕೆನಾ? ಸೊ ಅದು ಕರೆಕ್ಟಾಗಿ ನೋಡಿ ಇಲ್ಲಿಗೆ ಬರುತ್ತೆ, ಈ ಬಾರ್ಡರ್ ಲೆವೆಲಿಗೆ ಬರುತ್ತೆ. ಸೊ ಏನಿದೆ ಎಕ್ಸ್ಟ್ರಾ, ಇದು ಎಕ್ಸ್ಟ್ರಾ ಇರೋದು, ಇದನ್ನು ಇವಾಗ ಕಟ್ ಮಾಡ್ಕೊಳ್ಳೋಣ. ಇಷ್ಟು ನಮಗೆ ಸಾಕು. 38.5 ಇದೆ ನೋಡಿ, 38.5 ಲೆಂತ್ ಇದೆ. ಸೊ ಬೆಲ್ಟ್ಗೆ 2 ಇಂಚು ನಾವು ಎಕ್ಸ್ಟ್ರಾ ಹಾಕ್ಕೊಳ್ತೀವಿ. ಸೊ ಇದರಲ್ಲಿ ಸ್ಯಾರಿನಲ್ಲಿ ನನಗೆ ನೋಡಿ ಈ ಸೆರಗಿದೆಯಲ್ಲ, ಈ ಸೆರಗು ಎಕ್ಸ್ಟ್ರಾ. ಸೊ ಇದು ಪಲ್ಲು ಮತ್ತು ಇದು ಬೇರೆ ಬೇರೆ ಇರೋದ್ರಿಂದ ನಾನು ಇದನ್ನು ಯೂಸ್ ಮಾಡ್ತಾಯಿಲ್ಲ. ಹಾಗೆ ಸ್ಟಾರ್ಟಿಂಗಲ್ಲಿ ಪ್ಲೈನ್ ಇದೆ. ಸೊ ಇದನ್ನು ಯಾವುದೂ ನಾನು ಯೂಸ್ ಮಾಡ್ತಾಯಿಲ್ಲ. ಸೊ ಇದಕ್ಕೆ ನಾವು ಏನು ಬೆಲ್ಟ್ ಇದೆ, ಬೆಲ್ಟ್ಗೆ ನಾವು ಇದನ್ನು ಕೊಡೋಣ. ಸೊ ಇದನ್ನು ಕೊಟ್ಟಾಗ ಏನಾಗುತ್ತೆ, ಗ್ರ್ಯಾಂಡಾಗಿರುತ್ತೆ. ಬೆಲ್ಟಿಗೆ ಇದನ್ನು ಯೂಸ್ ಮಾಡ್ಕೊಳ್ಳೋಣ. ಸೊ ಫುಲ್ಲು ಕಂಪ್ಲೀಟಾಗಿ ಇದೇನಿದೆ ಈ ಬಾರ್ಡರ್ ನಮಗೆ ಮಿಗುತ್ತೆ. ಸೊ ಇದನ್ನು ಕೆಲವರು ಏನು ಮಾಡ್ತಾರೆ, ಕಟ್ ಮಾಡಿ ಬಿಸಾಕ್ತಾರೆ, ಅಥವಾ ಇದನ್ನು ಬೆಲ್ಟಿಗೆ ಯೂಸ್ ಮಾಡ್ಕೊಳ್ಳೋದು ಆ ಥರ ಮಾಡ್ತಾರೆ. ಸೊ ಇಲ್ಲಿ ನಾನು ನಿಮ್ಗೊಂದು ಐಡಿಯಾ ಹೇಳ್ಕೊಡ್ತೀನಿ ನೋಡಿ. ಈಗ ಬಾರ್ಡರ್ ಚಿಕ್ಕದಾಗಿದೆ ಅಲ್ಲ, ಸೊ ಈ ಬಾರ್ಡರ್ನ ನಾವು ದೊಡ್ಡದು ಮಾಡ್ಕೊಳ್ಬೋದು. ಸೊ ಯಾವ ರೀತಿ ದೊಡ್ಡದು ಮಾಡ್ಕೊಳ್ಳೋದು, ಈ ಬಾರ್ಡರ್ ಇದೆಯಲ್ಲ, ಈ ಬಾರ್ಡರ್ನ ತಂದು ನಾವು ಇಲ್ಲಿ ಅಟ್ಯಾಚ್ ಮಾಡಬೇಕು. ನೋಡಿ ಇಲ್ಲಿ ಅಟ್ಯಾಚ್ ಮಾಡಿದ್ರೆ ಈ ಬ್ಲೂ ಕಲರ್ದು ಹೋಗುತ್ತೆ. ಈ ಥರ ಅಟ್ಯಾಚ್ ಮಾಡಿದಾಗ ದೊಡ್ಡದಾಗುತ್ತೆ. ಸೊ ಯಾವ ರೀತಿ ಅಟ್ಯಾಚ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಏನು ಮಿಕ್ಕಿದೆ ಆ ಬಾರ್ಡರ್ನ ಈಗ ಅಟ್ಯಾಚ್ ಮಾಡ್ಕೊಳ್ಳೋಣ. ಯಾವ ರೀತಿ ಇಟ್ಕೊಳ್ಳೋದು, ಯಾವುದಾದ್ರೂ ಒಂದು ಎಂಡಿಂದ ತೊಗೊಳ್ಳಿ. ಸೊ ತೊಗೊಂಡು ಈ ಎಡ್ಜ್ ಇದೆಯಲ್ಲ, ಇದು ಕೆಳಗಡೆ ಬರಲಿ. ಸೊ ಇದೇನಿದೆ ಈ ಬ್ಲೂ ಕಲರು, ಇದು ಇಲ್ಲಿಗೆ ಹೋಗಲಿ. ಆಯಿತಾ? ನೋಡಿ ಈ ರೀತಿ. ನೋಡಿ ಈ ಎಡ್ಜ್ ಏನಿದೆ, ಬಾರ್ಡರ್ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಎಲ್ಲರೂ ಮಾಡುವಂಥ ತಪ್ಪು. ಸೊ ಅದನ್ನು ಮಾಡಬೇಡಿ.
ಈ ಎಡ್ಜ್ ಇದೆಯಲ್ಲ, ಈ ಎಡ್ಜು ನಾವಿಲ್ಲಿ ಅಟ್ಯಾಚ್ ಮಾಡುವಾಗ ಇಲ್ಲಿ ಈ ಎಡ್ಜ್ ಕಾಣಬಾರ್ದು, ಓಕೆನಾ, ಅದೊಂಥರ ಚೆನ್ನಾಗಿ ಕಾಣಲ್ಲ. ಸೊ ಈ ಎಡ್ಜು ಡಿಫ್ರೆಂಟ್ ಆಗಿದೆಯಲ್ಲ, ಇದನ್ನು ನಾವು ಕವರ್ ಮಾಡಬೇಕು. ಎಡ್ಜ್ 1/2 ಇಂಚ್ ಇದ್ದೇ ಇರುತ್ತೆ, ಇಲ್ಲಿ 1/2 ಇಂಚ್ ಮಾರ್ಜಿನಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ, ಅಟ್ಯಾಚ್ ಮಾಡ್ಕೊಳ್ತಾ ಹೋಗಿ. ಸಪೋಸ್ ಹಂಗೂ ನೋಡಿ ಇಲ್ಲೊಂದು ಸ್ವಲ್ಪ ಎಡ್ಜ್ ಕಾಣ್ತಿದೆ. ಸೊ ಕಾಣ್ತಿದೆ ಅನಿಸಿದ್ರೆ ಆ ಜಾಗದಲ್ಲಿ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ, ಅಥವಾ ಕಂಪ್ಲೀಟ್ ಡಬಲ್ ಸ್ಟಿಚ್ ಹಾಕಿದಷ್ಟು ಒಳ್ಳೆಯದೇ. ಡಬಲ್ ಸ್ಟಿಚ್ ಹಾಕೊಂಬೋಣ. ಡಬಲ್ ಸ್ಟಿಚ್ ಹಾಕುವಾಗ ಏನು ಮಾಡೋಣ, ಸ್ವಲ್ಪ ಈ ಕಡೆ ಸ್ಟಿಚ್ ಮಾಡ್ಕೊಳ್ಳೋಣ. ಒಂದು 1/4 ಇಂಚು ಈ ಕಡೆ, ನಾನು ಫಸ್ಟ್ ಹಾಕಿ ಸ್ಟಿಚ್ಗಿನ 1/4 ಇಂಚ್ ಈ ಕಡೆ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ನಿಮ್ಗೆ ಎಲ್ಲಿ ಎಡ್ಜ್ ಕಾಣಿಸಲ್ಲ ಮತ್ತು ಡಬಲ್ ಸ್ಟಿಚ್ ಹಾಕಿದಂಗೂ ಆಗುತ್ತೆ, ಆಯಿತಾ. ಸೊ ಇದನ್ನು ಇವಾಗ ಏನು ಮಾಡೋಣ, ಮ್ಯಾಚಿಂಗ್ ಥ್ರೆಡ್ಡೇ ಹಾಕಿರ್ತೀವಲ್ವಾ. ಸೊ ಈಗ ಇದನ್ನು ಇದೇನಿದೆ ಈ ಕಚ್ಚನ ಮೇಲುಗಡೆ ತಳ್ಕೊಂಡು ಎಡ್ಜ್ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಸೊ ಎಡ್ಜ್ ಸ್ಟಿಚ್ ಹಾಕ್ಕೊಳ್ಳಿ ಈ ರೀತಿ. ನಾವಿಲ್ಲಿ ಬಾರ್ಡರ್ ಅಟ್ಯಾಚ್ ಮಾಡಿದ್ದೀವಿ ಅಂತಲೇ ಗೊತ್ತಾಗಬಾರ್ದು, ಆ ರೀತಿ. ಏನೀಗಂದರೆ ಸ್ಯಾರಿಲೂ ಸೇಮ್ ಬಾರ್ಡರ್ ಇದೆ, ಕೆಳಗಡೆನೂ ಸೇಮ್ ಬಾರ್ಡರ್ ಇದೆ, ಇದೇ ಒಂದು ಡಿಸೈನ್ ಆಗಿ ಕ್ರಿಯೇಟ್ ಆಯ್ತು ಇವಾಗ. ನೋಡಿ, ಸೊ ಈ ರೀತಿ ಎಡ್ಜ್ ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆಲ್ಲೂ ಇದಾಗಿ ಕಾಣಲ್ಲ. ಸ್ವಲ್ಪ ಈ ರೀತಿ ಎಳ್ಕೊಳ್ಳೋದು ಅಥವಾ ಒಂಚೂರು ಐರನ್ ಮಾಡ್ಕೊಂಬಿಟ್ರೆ ಸೊ ಇದು ಅಟ್ಯಾಚ್ ಮಾಡೋದು ಅಂತಲೇ ಗೊತ್ತಾಗಲ್ಲ, ಅಷ್ಟು ನೀಟಾಗಿರುತ್ತೆ. ಸೊ ಈಗ ಇದರಲ್ಲಿ ಸ್ವಲ್ಪ ಅಳತೆನ ಚೇಂಜಸ್ ಮಾಡಬೇಕು, ಏನದು ಅನ್ನೋದು ನೋಡೋಣ. ಸೊ ನೋಡಿ, ಈಗ ಆವಾಗಲೇ ಇಷ್ಟಿತ್ತು ಬಾರ್ಡರ್, ಸೊ ಈಗ ಇದು ಎಕ್ಸ್ಟ್ರಾ ಆಗಿದೆ. ಸೊ ಬಿಗ್ ಬಾರ್ಡರ್ ಆಯಿತು. ನಾವೇನು ಮಾಡಿದ್ವಿ, ಲೆಂತನ್ನ ಆವಾಗಲೇ ಹಾಕ್ಕೊಂಡಿದ್ವಿ. ಸೊ ಬಾರ್ಡರ್ನ ಕೆಳಗಡೆ ಹಾಕಿದ್ವಿ, ಮೇಲ್ಗಡೆ ಎಕ್ಸ್ಟ್ರಾ ಇದ್ದಿದ್ದನ್ನು, ಓಕೆನಾ. ಸೊ ಇವಾಗ ಏನೈತೆ, ಆಟೋಮೆಟಿಕ್ಕಾಗಿ ಲೆಂತ್ ಇನ್ಕ್ರೀಸ್ ಆಗುತ್ತೆ. ಅಂದರೆ ನಮಗೆ ಬೇಕಾಗಿದ್ದು ಬೆಲ್ಟ್ ಎಲ್ಲ ಮೈನಸ್ ಮಾಡಿ 38.5. ಸೊ ಈಗ ನಮಗಿಲ್ಲ ಆಗಿರೋದು 40.5 ಆಗಿದೆ, ಆಯಿತಾ. ಸೊ ನಮಗೆ 38.5 ಬೇಕು. ಇವಾಗ ನಾವೇನು ಮಾಡೋಣ, ಸೊ ಇಲ್ಲಿಂದ ಇಲ್ಲಿಗೆ ನಾವು ಮಾರ್ಕ್ ಹಾಕ್ಕೊಳ್ಳೋಣ. ಸೊ ಎಷ್ಟು ಎಕ್ಸ್ಟ್ರಾ ಬಂದಿದೆ ಅದನ್ನು ನಾವು ಈ ರೀತಿ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡಿ ತೆಗೆದುಬಿಡೋಣ.
ಈ ರೀತಿ. ಸೊ ಈಗ ನಮಗೆ ಕರೆಕ್ಟಾಗಿ ಲೆಂತ್ ಬರುತ್ತೆ. ಸೊ ಈ ಥರ ಮಾಡಿಕೊಂಡು ನೀವು ಲೆಹಂಗಾಗೆ ಸ್ಮಾಲ್ ಬಾರ್ಡರ್ನ ಬಿಗ್ ಬಾರ್ಡರನ್ನಾಗಿ ಮಾಡ್ಕೋಬೋದು, ಮತ್ತು ಬಾರ್ಡರ್ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಲ್ಲ. ಓಕೆನಾ? ಸೊ ಈ ಟ್ರಿಕ್ ಉಪಯೋಗಿಸ್ಕೊಂಡು ಎಲ್ಲರೂ ಲೆಹಂಗಾನ ಸ್ಟಿಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. 18ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರುವಾಗ್ತಾ ಇದೆ. ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಬೇಗ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.